ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ವ್ಲಾಗ್ಸ್. ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ನಲ್ಲ, ನಮ್ಮ ಭಾವ ವಿಶು ಅಕ್ಕಂಗೆ ಏನೋ ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂತ ಇದ್ದಾರೆ, ಆ್ಯನಿವರ್ಸರಿ ಸ್ಪೆಷಲ್ ಅಂತ. ಸೊ ಇವಾಗ ರೆಡಿ ಆಗಿಬಿಟ್ಟು ಹೊರಟಿದ್ವಿ. ಇನ್ನೊಂದು ಏನಪ್ಪ ಸ್ಪೆಷಲ್ ನನಗೆ ಅಂತಂದರೆ, ನಾನು ಇವಾಗ ಆಲ್ರೆಡಿ ಗಾಡಿ ಓಡಿಸಿನೇ ತುಂಬ ದಿನ ಆಗೋಗಿದೆ. ಅದು ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಇವಾಗ ಅಂದರೆ 2 ಬೈಕಲ್ಲಿ ಹೋಗ್ತೀವಿ. ಭಾವ ಅವ್ರ ಫ್ರೆಂಡ್ ಬೈಕ್ ತೊಗೊಂಡು ಹೋಗ್ತಾರೆ, ನಾನು ಸ್ಕೂಟಿಲಿ ಹೋಗ್ಬೇಕಂತೆ. ಸೊ ಅದೊಂದು ಸ್ವಲ್ಪ ಭಯ ಆಗ್ತಿದೆ. ಎಲ್ಲಿ ಅಂತ ನಿಮಗೆ ಅಲ್ಲಿ ಹೋಗಿನೇ ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಹೇಳಿದ್ದಾರೆ ಭಾವ, ಬಟ್ ಅಕ್ಕಂಗೆ ಹೇಳಿಲ್ಲ ಇನ್ನು ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ. ಸೊ ಅವಳನ್ನೂ ಒಂದ್ಸರಿ ಕೇಳಿಬಿಟ್ಟು ಏನಾದರೂ ಗೆಸ್ ಮಾಡ್ತಾಳ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ. ಬನ್ನಿ ಗಾಯ್ಸ್, ಇವಾಗ ಗಾಡೀಲಿ ಹೋಗ್ಬೇಕಂತೆ, ಅದೇ ಸ್ವಲ್ಪ ಭಯ ಆಗ್ತಿದೆ ನನಗೆ. ಇವರು ಆಲ್ರೆಡಿ ಕೆಳಗಡೆ ಹೋಗಿದ್ದಾರೆ. ನಾನು ಇದೊಂದು ಇಂಟ್ರಡಕ್ಷನ್ ಶೂಟ್ ಮಾಡೋಣ ಅಂತ ಇದ್ದೆ. ಓಕೆ, ಇವಾಗ ಹೆಲ್ಮೆಟ್ ತೊಗೊಂಡು ಲಾಕ್ ಮಾಡಿ ಹೋಗೋದು. ಗಾಡಿಗೆ ತೊಗೊಂಡಿದ್ದಾರೋ ಗೊತ್ತಿಲ್ಲ. ಓಕೆ, ತೊಗೊಂಡಿದ್ದಾರೆ ಅನ್ಸುತ್ತೆ. ಬಿಕಾಸ್ ಆಫ್ಟರ್ ಸೋ ಮೆನಿ ಮಂತ್ಸ್ ಐ ವಿಲ್ ಬಿ ರೈಡಿಂಗ್. ಯಾವ ಕಡೆ ನೋಡಿ ಮುಂದೆ ಇಲ್ಲೇ ಫೈನಲಿ ಇವಾಗ ಬಂದಿದ್ದೀವಿ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ. ಬಟ್ ಆ್ಯಕ್ಚುಲಿ ಇವಾಗ ಇಲ್ಲಿ ಗೋಲ್ಡ್ ತೊಗೊಳಕ್ಕೆ ಬಂದಿಲ್ಲ. ಬಟ್ ಸೊ ಏನು ಮಾಡ್ತೀವಿ ತೋರಿಸ್ತೀವಿ, ಬನ್ನಿ ನಿಮಗೆ. ಇವಾಗ ಯಾವ ಗೋಲ್ಡ್ ಎಷ್ಟು ಗ್ರಾಮ್ ಆಗುತ್ತೆ ಅದರಲ್ಲೂ ವೆರೈಟೀಸ್ ಹೇಳ್ತಿದ್ರು, ಎಲ್ಲೋ ಗೋಲ್ಡ್ ಮತ್ತು ರೆಡ್ ಗೋಲ್ಡ್ ಅಂತ. ಸೊ ಯಾವ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅವರು. ಆ್ಯಂಡ್ ಆಲ್ಸೋ ನಮ್ಗೆ ಯಾವ ಥರ ನೀಡಿದೆ, ಯಾವ ಥರ ಡಿಸೈನ್ ಹುಡುಕ್ತಿದ್ದೀವಿ ಅಂತ ಚೆಕ್ ಮಾಡ್ತಿದ್ವಿ. ಅವ್ರ ಪಾಪ ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ರು ನಮಗೆ. ಆ್ಯಂಡ್ ಇಲ್ಲಿ ಅಕ್ಕ ಟ್ರೈ ಮಾಡ್ತಿದ್ದಾಳೆ ಯಾವ ಥರ ತೊಗೋಬೇಕು ಅಂತ. ನಾನು ಅಕ್ಕ ಇಲ್ಲಿ ಎಂಜಾಯ್ ಮಾಡ್ತಿದ್ವಿ, ಯಾವ ಥರ ಪರ್ಚೇಸ್ ಮಾಡ್ಬೋದು, ಯಾವ ಥರ ಡಿಸೈನ್ ಚೂಸ್ ಮಾಡ್ಬೋದು ಅದೆಲ್ಲ. ಇಲ್ಲಿ ಪಾಪ ಚೀನಿಗೆ ಬೋರ್ ಆಗ್ತಿತ್ತು, ಅಯ್ಯೋ ನನಗೆ ಬಿಟ್ಬಿಡಿ ನಾನು ಮನೆಗೆ ಹೋಗಬೇಕು ಅಂತ ಹೇಳ್ತಿದ್ದ. ಆ್ಯಂಡ್ ಇಲ್ಲಿ ಇವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಇವಾಗ ಅದು GST ಎಷ್ಟಾಗುತ್ತೆ, ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ ಅದೆಲ್ಲ ಡೀಟೇಲ್ಸ್ ಇರುತ್ತಲ್ಲ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಯಾವ ಥರ ಅಂತ. ಸೊ ಇವಾಗ ಲಾಸ್ಟಲ್ಲಿ ವಿಶು ಸರ್ದಿ, ಯಾಕಂದರೆ ಬಿಲ್ ಪೇ ಮಾಡೋದು ಅವರೇ ಅಲ್ವಾ. ಸೊ ಅದನ್ನೆಲ್ಲ ಡೀಟೇಲ್ಸ್ ಚೆಕ್ ಮಾಡಿ ಸಿಗ್ನೇಚರ್ ಬೇಕಂತೆ, ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಸಿಗ್ನೇಚರ್ ಮಾಡ್ತಿದ್ದಾರೆ. ಓಕೆ, ಇವಾಗ ತಾನೇ ನಾವು ಮಲಬಾರಿಂದ ಈಚೆ ಬಂದು ಗಿಫ್ಟ್ ಹೆಂಗಿತ್ತು ಅಂತ. ಆ್ಯಕ್ಚುಲಿ ಗೋಲ್ಡ್ ಪರ್ಚೇಸ್ ಮಾಡಿಲ್ಲ, ಬಟ್ ಗೋಲ್ಡ್ ಸೇವಿಂಗ್ ಸ್ಕೀಮ್ಗೆ ಸ್ಟಾರ್ಟ್ ಮಾಡಿ ಬಂದಿದ್ದೀವಿ. ಸೊ ಇದೊಂಥರ ಒಟ್ಟಿಗೆ ಪರ್ಚೇಸ್ ಮಾಡೋದಕ್ಕಿಂತ ಮಂತ್ಲಿ ಇವಾಗ RD ಎಲ್ಲ ಮಾಡ್ತೀವಲ್ಲ, ಆ ಥರದ್ರಲ್ಲೇ ಇದು ಗೋಲ್ಡು ಸ್ಕೀಮು. ಗೋಲ್ಡ್ ಸ್ಕೀಮು. ನಿಮಗೇನಾದರೂ ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಶೇರ್ ಮಾಡ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ಬೇಕಂತೆ, ಇನ್ನೊಂದು ಸರ್ಪ್ರೈಸು. ಬಟ್ ಇವಾಗ ತೊಗೊಳಕ್ಕೆ ಹೋಗ್ತೀರಾ, ಚೆಕ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಏನಾದರೂ ಇಷ್ಟ ಆದರೆ ವಿಲ್ ಪರ್ಚೇಸ್, ಇಲ್ಲಾಂದರೆ ನೋಡಿ ಮತ್ತೆ ಬೇರೆ ಯಾವತ್ತಾದರೂ ತೊಗೊಳ್ತೀವಿ. ಏನಿಲ್ಲ, ಅಷ್ಟೊಂದೇನೋ ಸಸ್ಪೆನ್ಸ್ ಮಾಡಲ್ಲ. ಫೋನ್ ಚೆಕ್ ಮಾಡೋಕ್ಕೆ ಹೋಗ್ತಿದ್ವಿ. ಆ್ಯಕ್ಚುಲಿ ನಮ್ಮ ಅಕ್ಕನ ಹತ್ರ ಇವಾಗ ಐಫೋನ್ ಇದೆ, ಬಟ್ ಅವಳಿಗೆ ಐಫೋನ್ ಬೇಡತ್ತೆ. ಐಫೋನ್ 12 ಅಲ್ಲ ಅವಳಿಗೆ, ಐಫೋನ್ 12 ಇದೆ ಅವಳ ಹತ್ರ. ಎಲ್ಲರೂ ಅಪ್ಗ್ರೇಡ್ ಮಾಡಬೇಕು ಅಂತ ಇರ್ತಾರೆ ಐಫೋನ್ನ. ನನಗೆ ಐಫೋನ್ ಸಾಕು, ಇವಾಗ ಆ್ಯಂಡ್ರಾಯ್ಡಿಗೆ ಶಿಫ್ಟ್ ಆಗ್ತೀನಿ ಅಂತ ಹೇಳ್ತಿದ್ದಾಳೆ. ಸೊ ಆ್ಯಂಡ್ರಾಯ್ಡ್ ಫೋನ್ಸ್ ಯಾವ್ದು ಚೆನ್ನಾಗಿರುತ್ತೆ, ಲೈಕ್ ಮೇನ್ ಬೇಕಾಗಿರೋದು ಇವಾಗ ಫೋಟೋಸ್ ಕ್ಲಾರಿಟಿ ಇಲ್ಲ. ಸೊ ಅದನ್ನು ಚೆಕ್ ಮಾಡೋಕ್ಕೆ ಬಂದಿದ್ದೀವಿ ಪೈ ಇಂಟರ್ನ್ಯಾಷನಲ್. ಇವಾಗ ಇಲ್ಲಿ ಯಾವ ಫೋನು ಏನು ಅಂತ ಎನ್ಕ್ವೈರಿ ಮಾಡ್ತಿದ್ದಾರೆ, ಯಾವ್ದು ಫೋನ್ ಚೆನ್ನಾಗಿದೆ, ಹೊಸದು ಯಾವ್ದು ಬಂದಿದೆ ಅಂತ ಎಲ್ಲ. ಇವ್ರು ಯಾವುದೋ ಹೇಳಿದ್ರು ನಥಿಂಗ್ ಅಂತ. ನಥಿಂಗ್ ಫೋನ್ ನಾನು ಕೇಳಿರಲಿಲ್ಲ, ಫಸ್ಟ್ ಟೈಮ್ ಒಂಥರ ಯೂನಿಕಾಗಿತ್ತು ಹೆಸರು. ಬಟ್ ಇವ್ರ ಹತ್ರ ಸ್ಯಾಂಪಲ್ ಇರಲಿಲ್ವಂತೆ ಪೀಸು. ಪರ್ಚೇಸ್ ಮಾಡಿ ಓಪನ್ ಮಾಡಿನೇ ನೋಡಬೇಕಿತ್ತು. ಓಪನ್ ಮಾಡಿದ್ಮೇಲೆ ಇಷ್ಟ ಆಗಿಲ್ಲ ಅಂದರೆ ಅಂತ ಸೊ ಅದನ್ನು ಡ್ರಾಪ್ ಮಾಡಿದ್ವಿ. ಇವಾಗ ರೆಡ್ಮಿ ನೋಟ್ 14 ಮತ್ತು OnePlus Nord ಚೆಕ್ ಮಾಡ್ತಿದ್ದೀವಿ.
ಯಾವ್ದು ತೊಗೊತೀವಿ ಅಂತ ಹೇಳ್ತೀನಿ ನಿಮಗೆ. ಇವನು ಆ್ಯಕ್ಚುಲಿ ಇಲ್ಲಿ ಲಾಸ್ಟ್ ಟೈಮ್ ಟಿ ವಿ ಇಲ್ಲೇ ಪರ್ಚೇಸ್ ಮಾಡಿದ್ದಂತೆ ಇದೇ ಶೋರೂಮಲ್ಲಿ. ಸೊ ಇವಾಗ ಮತ್ತೆ ಟಿ ವಿ ನೋಡೋಣ ಅಂತ ಇಲ್ಲಿ ಕೂತಿದ್ದಾನೆ ನೋಡಿ. ನಾನು ಕರ್ಕೊಂಡು ಬಂದಿದ್ದೇನೆ, ಅವರಲ್ಲಿ ಫೋನ್ ಚೆಕ್ ಮಾಡ್ತಿದ್ದಾರೆ. ಸುಮ್ಮನೆ ಯಾವ್ದು ತೊಗೊತಿ? ಸುಮ್ಮನೆ ನೋಡ್ತಿ? ಸುಮ್ಮನೆ ನೋಡ್ಬೇಕಂತಷ್ಟೇ. ನಿಲ್ಲೇ ಕುಂತಿರ್ತಿ? ನಾ ಹೋಗ್ತೀನಿ, ಅಲ್ಲಿ ಫೋನ್ ಚೆಕ್ ಮಾಡಬೇಕು. 1000 rupees ಡಿಸ್ಕೌಂಟ್. EMI ಬೇಕಾದ್ರೆ EMI ಸಿಗುತ್ತೆ, 0 ಇಂಟ್ರೆಸ್ಟ್ ಅಲ್ಲಿ. ಇವಾಗ ರೆಡ್ಮಿ ಮತ್ತು ಒನ್ ಪ್ಲಸ್ಸಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಚೆಕ್ ಮಾಡ್ತಿದ್ವಿ. ಎರಡೂ ಆಲ್ಮೋಸ್ಟ್ ಸೇಮೇ ಕಾಣಿಸ್ತಿತ್ತು ನನಗಂತೂ. ಆ್ಯಂಡ್ ಇವಾಗ ಒಂದು ಫೈನಲ್ ಮಾಡಿಬಿಟ್ಟು ಇವಾಗ ಬಿಲ್ ಪೇ ಮಾಡೋಕ್ಕೆ ಮೇಲೆ ಹೋಗ್ತಿದ್ದೀವಿ. ಇಲ್ಲಿ ಮೇಲೆ ಬಿಲ್ಲಿಂಗಿಗೆ ಬಂದಿದ್ವಲ್ಲ, ಈ ಫಸ್ಟ್ ಫ್ಲೋರಲ್ಲಿ ಫರ್ನಿಚರ್ಸ್ ಎಲ್ಲ ಇತ್ತು. ಸುಮ್ಮನೆ ಚೆಕ್ ಮಾಡ್ತಿದ್ವಿ ಯಾವ ಥರ ಇದೆ ಹೇಗೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು ಕಲೆಕ್ಷನ್ಸ್ ಇಲ್ಲಿದು. ಒಂಥರ ಯೂನಿಕ್ಕಾಗಿ ಮತ್ತು ಚೆನ್ನಾಗಿತ್ತು. ಡೈನಿಂಗ್ ಏರಿಯಾದು ಈ ಥರ ಎಲ್ಲ ಇದೆ. ನನ್ನ ಮಗ ನೋಡಿ ಆಟ ಆಡ್ತಿದ್ದಾನೆ ಇಲ್ಲಿ. ನಂತರ ಚೆನ್ನಾಗಿದೆ, 4 ಸೀಟರ್ದು. ಇದು ಗ್ರೈನರ್ದೇನೋ ಎಷ್ಟು ಹೊತ್ತಿಗೆ ಗೊತ್ತಿಲ್ಲ. ಓಕೆ, ಇದು ಈ ಥರ ಇದೆಯಲ್ಲ, ದಿಸ್ ಇಸ್ 47,000. ನೋ 74,000 ಅಂತಿದ್ದು. ಇದು ಚೆನ್ನಾಗಿದೆ, ಒಂಥರ ರಾಯಲ್ ಲುಕ್ ಇದೆ ಇದು. ಇದು 1,1058 ಅಂತೆ. ಇದು ಡೀಸೆಂಟಾಗಿದೆ. ಈ ಕಡೆ ಇಲ್ಲೆಲ್ಲ ಬೆಡ್ಡು, ವಾರ್ಡ್ರೋಬ್ಸ್ ಇದೆ. ಇದೊಂಥರ ಚೆನ್ನಾಗಿದೆ. ಹಿಂದೆ ಚೆಸ್ದು ಹೌದಾ, ಅಲ್ಲಿ ಹೋಗ್ತಿದ್ದಾರೆ ಅವರು. ಬಿಲ್ಲಿಂಗ್ ಎಲ್ಲ ಆದಮೇಲೆ ಬಾಕ್ಸ್ ಓಪನ್ ಮಾಡಿ ಫೋನ್ ನಮ್ಗೆ ಕೊಡ್ತಿದ್ದಾರೆ. ಆ್ಯಂಡ್ ನಮ್ದು ಐಫೋನಿಂದ ಆ್ಯಂಡ್ರಾಯ್ಡಿಗೆ ಟ್ರಾನ್ಸ್ಫರ್ ಆಗಬೇಕಿತ್ತಲ್ಲ, ಸೊ ಅದನ್ನು ನಮ್ಗೆ ಅಷ್ಟೊಂದು ಕನ್ವೀನಿಯೆಂಟ್ ಇರಲಿಲ್ಲ ಟ್ರಾನ್ಸ್ಫರ್ ಮಾಡೋಕ್ಕೆ. ಸೊ ಅವ್ರಿಗೆ ಹೇಳಿ ಮಾಡಿಸ್ಕೊತಿದ್ದೀವಿ. ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಇನ್ನು ಒಂದು 5 to 10 ಮಿನಿಟ್ಸ್ ಆಗ್ಬೋದಂತೆ. ಪಾಪ ಇವನು ನಿದ್ದೆ ಹೋಗ್ತಿದ್ದಾನೆ ಇಲ್ಲಿ ನೋಡಿ, ಹೆಂಗಾಗಿದ್ದಾನೆ ಪಾಪ. ಚಲೋ ನಿದ್ದೆ ಬರತೈತಿ. ಇಲ್ಲೆಲ್ಲ ಟಿ ವಿ ಇಟ್ಬಿಟ್ಟಿದ್ದಾರೆ, ಅದನ್ನು ನೋಡ್ತಾ ಕೂತಿದ್ದೇನೆ ಇಲ್ಲಿ. ಮನೆಗೆ ಹೋಗ್ಬೇಕು ಅಂತಿದ್ದಾನೆ ಅವಾಗಿಂದ ಪಾಪ. ಇವಾಗ ಫೈನಲಿ ಫೋನ್ ಪರ್ಚೇಸ್ ಆಯಿತು. ಆ್ಯಂಡ್ ಆಲ್ಸೋ ಗೋಲ್ಡ್ ಸ್ಕೀಮಿಗೆ ಹಾಕಿದ್ದೀವಿ. ಇವಾಗ ಆಲ್ರೆಡಿ ಟೈಮು 3:15 ಆಗಿದೆ. ಸೊ ಪಾಪ ಚಿನ್ನಿಗೆ ಹಶ್ವಾಗ್ಬಿಟ್ಟಿದೆ. ಮನೆಗೆ ಹೋಗಿ ಬೇಗ ಇದು ಮಾಡಬೇಕು ಊಟ. ನಮ್ಮ ಅಕ್ಕ ಇಲ್ಲೇನೋ ಬಿಲ್ಲಿಂಗ್ ನೋಡ್ತಿದ್ದಾಳೆ, ಬಿಲ್ ತೋರಿಸಿದ್ಲು ಸೆಕ್ಯೂರಿಟಿಗೆ. ಸುಶಾ ಹೇಗಿತ್ತು? ಸ್ವಲ್ಪ ಆ್ಯಕ್ಚುಲಿ ನಮಗೆ ಫುಲ್ ಕನ್ಫ್ಯೂಷನ್ ಆಗಿಬಿಡ್ತು. ಒನ್ ಪ್ಲಸ್ಸು ಮತ್ತು ಇವಾಗ ಆ್ಯಕ್ಚುಲಿ ತೊಗೊಂಡಿದ್ದು ನಾವು ರೆಡ್ಮಿ 14 Pro ಏನೋ 14, ಓಕೆ, ನೋಟ್ 14. ಬಟ್ ನಮ್ಗೆ ನೋಟ್ 14 Pro ಅಂತೆ. ಬಟ್ ನಮಗೆ ಆ್ಯಕ್ಚುಲಿ ಯಾವುದು ಒನ್ ಪ್ಲಸ್ ನಾರ್ಡ್, ಓಕೆ, ದಿಸ್ ಇಸ್ ದ ಫೋನ್ ತೊಗೋಬೇಕು ಅಂತ. ಇದು ಒನ್ ಪ್ಲಸ್ಸು ಮತ್ತು ರೆಡ್ಮಿಲಿ ಕ್ಯಾಮ್ರಾ ಫೀಚರ್ಸ್ ತುಂಬ ಕನ್ಫ್ಯೂಷನ್ ಆಗೋದು. ಆಲ್ಮೋಸ್ಟ್ ಸೇಮೇ ಕಾಣಿಸ್ತಿತ್ತು ನಮಗೆ, ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ಫೈನಲಿ ಇವಾಗ ಅದು ರೆಡ್ಮಿ ನೋಟ್ 14 ತೊಗೊಂಡಿದ್ದೀವಿ. ಹೆಂಗೆ ಅನ್ನಿಸ್ತು? ಖುಷಿ ಆಗ್ತಾ ಇದೆ. ಇಷ್ಟೊಂದು ಅಮೌಂಟ್ ಜಾಸ್ತಿ ಆಯಿತು ಅನ್ನಿಸ್ತು. ಐಫೋನಿಂದ ಆ್ಯಂಡ್ರಾಯ್ಡಿಗೆ ಸ್ವಿಚ್ ಆಗಿ ಆ್ಯಂಡ್ರಾಯ್ಡ್ದು ರೇಟ್ ಜಾಸ್ತಿ ಆಯಿತು ಅಂದರೆ ಏನು ಮಾಡೋಣ ಹೇಳಿ. ಓಕೆ ಗೈಸ್, ಇವಾಗ ಬೇಗ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಬೇಕು. ಚಪಾತಿ ಕಲಿಸಿದ್ದೀವಿ. ಓಕೆ, ಆ್ಯಂಡ್ ಆಲ್ಸೋ ಇವಳು ಫ್ರೆಂಡ್ಗೆ ಊಟ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲೇ 3:15 ಆಗಿದೆ. ಇವಳು ಏನು ಅಡುಗೆ ಮಾಡ್ಕೊಡ್ತಾಳೋ ಗೊತ್ತಿಲ್ಲ. ಓಕೆ, ಲೆಟ್ಸ್ ಸಿ. ಇಲ್ಲಿ ಇದು ನಮ್ಮ ಭಾವನ ಫೋನು. ಇವ್ರ ಫೋನ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ ಅಂತ ಇವ್ರ ಫೋನ್ ಯೂಸ್ ಮಾಡ್ತಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್.
ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಯಾವ ಥರ ಕಂಟೆಂಟ್ಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಆ ಥರ ಕಂಟೆಂಟ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.